ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೂ ಹಣ ಇಲ್ಲದೆ ಯಾವುದು ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ನೀಡಿ ಅನೇಕ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರು ಏನು ರೈಡ್ ಮಾಡ್ತಾ ಇರೋಂಥದ್ದು ನೋಡಿದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಿಂದ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಇದನ್ನ ಸಾರ್ವಜನಿಕರು ಒಂದು ಕೆಲಸ ಮಾಡಕ್ಕೆ ಹೇಳಿ ಸಿದ್ದರಾಮಯ್ಯನವರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ದು ತಾಲೂಕು ಕಚೇರಿಗಳಲ್ಲಿ, ಕಂದಾಯ ಇಲಾಖೆಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಕೆಲಸ ಮಾಡಿಸ್ಕೊಬೇಕಂದ್ರೆ ಎಷ್ಟಿಷ್ಟು ಹಣ ಕೊಡಬೇಕು ಅಂತ ಹೇಳಿ ಒಂದು ರೇಟ್ ಫಿಕ್ಸ್ ಮಾಡಿ ಈಚೆ ಕಡೆ ಒಂದು ಬೋರ್ಡ್ ಹಾಕ್ಬಿಟ್ರೆ ಅದ್ರ ಪ್ರಕಾರ ನಾವು ಹಣ ಕೊಡೋಂಥವ್ದ ಇಲ್ಲ ನಮ್ಮ ಕೈನಲ್ಲಿ ಕೊಡೋಕ್ಕಾಗುತ್ತಾ ಇಲ್ಲ ಅಂತ ಹೇಳೋಂಥದ್ದನ್ನ ಏನಾದರೂ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಮ ಕೈನಲ್ಲಂತೂ ವರ್ಷಗಳಿಂದಾನು ನಾವು ನಮ್ಮ ಕೆಲಸಗಳಾಗಬೇಕಂತ ಹೇಳಿ ಅಧಿಕಾರಿಗಳ ಹತ್ರ ಸುತ್ತಾಡ್ತಾ ಇದ್ರಿ. ನಮ್ದು ಯಾವುದೇ ರೀತಿಯಾದಂಥ ಕೆಲಸಗಳಾಗ್ತಾ ಇಲ್ಲ, ನಾವು ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅನೇಕ ರೈತರು ಅನೇಕ ತೊಂದರೆ ಒಳಪಟ್ಟಿರ್ತಕ್ಕಂಥ ಜನಸಾಮಾನ್ಯರು ನಮ್ಮ ಬಳಿ ಬಂದು ಅವರ ಅಳಿಲನ್ನ ನೋಡ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ. ಇವತ್ತು ಕುಮಾರಸ್ವಾಮಿಯವರು ಒಂದು ಕಾನೂನು, ಸಿದ್ದರಾಮಯ್ಯನವರು 14 ಸೈಟು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರ ಧರ್ಮಪತ್ನಿಯವರ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಅದನ್ನ ಸರ್ಕಾರಕ್ಕೆ ಹಿಂತಿರುಗಿಸಿರ್ತಕ್ಕಂಥದ್ದು, ಮತ್ತೆ ಅದು ಕ್ಲೀನ್ ಶೀಟ್ ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೆ ನಮಗೆ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಕುಮಾರಸ್ವಾಮಿಯವರು ಅವರೇನು ಫಿಲಂ ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಆ ಕಾಲದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಜಾಗ 1980s ಅಲ್ಲಿ, ಆ ಜಾಗವನ್ನ ಇವತ್ತು ಸರ್ಕಾರ ಸೇರ್ಬೇಕು ಅಂತ ಹೇಳಿ ಏನು ಇವರು JCBಗಳನ್ನ ತಗೊಂಡು 2-3 ದಿವಸದಿಂದನೂ ಯಾವುದೇ ಮಾಧ್ಯಮಗಳಲ್ಲಿ ನೋಡಿದ್ರೆ ಅದೇ ಬರ್ತಾ ಇದೆ. ಅದು ಕುಮಾರಸ್ವಾಮಿ ಅವ್ರಿಗೊಂದು ನ್ಯಾಯ. ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಸರ್ಕಾರಿ ಜಮೀನುಗಳನ್ನ, 1000 ಎಕರೆ ಜಮೀನುಗಳನ್ನ ಇವತ್ತು ಬೋಗಸ್ ದಾಖಲಾತಿಗಳನ್ನ ಮಾಡಿಕೊಂಡು ಇವತ್ತು ಆ ಜಮೀನನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇಷ್ಟಂತ ಮಿನಿಮಮ್ ಪ್ರೈಸ್ ಅನ್ನ ಕಟ್ಟಿಸ್ಕೊಂಡು ಅದನ್ನ ಏನು ಶಾಸಕರ ಒತ್ತಡಕ್ಕೆ ಮಣಿದು ಅವರ ಹೆಸರಿಗೆ ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು, ಅವ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವ್ರಿಗೊಂದು ನ್ಯಾಯ, ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ SN ನಾರಾಯಣಸ್ವಾಮಿ ಅವ್ರಿಗೊಂದು ನ್ಯಾಯನ. ಕೃಷ್ಣ ಬೈರೇಗೌಡ್ರೆ, ನೀವು ಒಂದು ಪಾರ್ಟಿಗೆ ಕಂದಾಯ ಮಂತ್ರಿಗಳಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ನೀವು ಕಂದಾಯ ಮಂತ್ರಿಗಳು. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೋಲಾರ ಜಿಲ್ಲೆ ಜನ ಹೆಚ್ಚಿಗೆ ಇಷ್ಟಪಡಂತ DK ರವಿ ಸಾಹೇಬರು 2014-2015ರಲ್ಲಿ ಒಂದು ಆದೇಶ ಹೊರಡಿಸಿರ್ತಾರೆ. ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥ ಏನು ಕಾನ್ಫಿಡೆಂಟ್ ಗ್ರೂಪ್ ಸೇರಿದಂತ ಏನು ಗಾಲ್ಫ್ ಇರುತ್ತೆ, ಆ ಗಾಲ್ಫ್ ಜಾಗದಲ್ಲಿ ಸುಮಾರು ವೆಂಕಯ್ಯ ಕೆರೆ ಸೇರಿದಂತ 3 ಕುಂಟೆಗಳು, ಮುದುಕಲ ಸರ್ವೆ ನಂಬರ್ 258ಕ್ಕೆ ಸೇರಿದಂತ ಒಂದು 3 ಎಕರೆ, ಪಾಕ್ರಳ್ಳಿ ಉಂಗೆ ಕೆರೆ ಅಂತ ಹೇಳಿ ಅದಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 56ರಲ್ಲಿ 21 ಎಕರೆ, ಮತ್ತು ಪಾಕ್ರಳ್ಳಿಗೆ ಸೇರಿದಂತ ಆಡು ಕೆರೆ, ಅಂದ್ರೆ ಈ ಮೇಕೆಗಳನ್ನ ಮೇಯಿಸ್ತಾ ಇದ್ರಲ್ಲ ಅದಕ್ಕೆ ಆಡು ಕೆರೆ ಅಂತ, ಉಂಗೆ ಕೆರೆ ಅಂದ್ರೆ ಕಾನ್ಗೆ ಮರಗಳಿರ್ತಕ್ಕಂಥದ್ದು. ಇದಕ್ಕೆ ಸೇರಿದಂತ ಸರ್ವೆ ನಂಬರ್ 54ರಲ್ಲಿ 18 ಎಕರೆ 18 ಗುಂಟೆ ಜಾಗ, ಮತ್ತೆ ಅಂಚಾಳ ಮತ್ತೆ ಪಾಕ್ರಳ್ಳಿಗೆ ಹೋಗುವಂತ ಈ ಕಾಲ್ದಾರಿಗಳನ್ನ, ಈ ಕೆರೆಗಳನ್ನ, ಕಲ್ಲು ಬಂಡೆಗಳನ್ನ, ಇದನ್ನೆಲ್ಲ
ಬೋಗಸ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿರ್ತಕ್ಕಂಥ ಈ ಎಸ್.ಎನ್. ನಾರಾಯಣಸ್ವಾಮಿ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಕಂದಾಯ ಮಂತ್ರಿಗಳು, ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇವರೆಲ್ಲ ಸೇರಿ ಸರ್ಕಾರಿ ಕೆರೆಗಳನ್ನ, ಗೋಮಾಳಗಳನ್ನ, ಮತ್ತೆ ಖರಾಬನ್ನ, ಕುಂಟೆಯನ್ನ, ಕಲ್ಲುಬಂಡೆಯನ್ನ, ಮತ್ತೆ ಗುಂಡುತೋಪನ್ನ ಇದನ್ನೆಲ್ಲ ನಿಮ್ಮ ಶಾಸಕರ ಹೆಸರು ಮಾಡ್ಕೊಂಡಿದ್ದಾರಲ್ಲ, ಅವರು ಬೇರೆ ಕಾನ್ಫಿಡೆಂಟ್ ಗ್ರೂಪ್ ಅವರಿಗೆ ಸೇಲ್ ಮಾಡಿದಾರಲ್ಲ, ಇವ್ರಿಗೊಂದು ಕಾನೂನ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರಿಗೆ ಮತ್ತೆ ರೆವಿನ್ಯೂ ಮಿನಿಸ್ಟರ್ಗೆ ನಾನು ಪ್ರಶ್ನೆ ಮಾಡೋದಿಷ್ಟೇ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಒಬ್ಬರು ತಹಸೀಲ್ದಾರ್ ಇದ್ರು, ವಿಜಯಕುಮಾರ್ ಅಂತೇಳಿ. ಅವ್ರ ಕಾಲದಲ್ಲಿ ಯಾರ್ಯಾರಿಗೆ ದರಖಾಸ್ತಲ್ಲಿ ಜಮೀನು ಮಂಜೂರಾಗಿದೆ ಅದನ್ನೆಲ್ಲ ಬ್ಲಾಕ್ ಲಿಸ್ಟ್ ಆಗಿ ಅದು ಯಾವುದೇ ಕಾರಣಕ್ಕೂ ಅದೆಲ್ಲ ಬೋಗಸ್ ಅಂತ ಹೇಳಿ ಇದು ಮಾಡಿದ್ರು. ಅದೇ ರೀತಿಯಲ್ಲಿ ಮಾಲೂರಲ್ಲೂ ಶಾಸಕರ ಮೇಲೂ ಕೇಸ್ ಆಗಿದೆ. ಅವ್ರು ತುಂಬಾ ಬೇಕಾಗಿರ್ತಕ್ಕಂಥ ಆಪ್ತರ ಹೆಸರಿಗೆ ಸಾಗುವಳಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ. ಮತ್ತೆ ನಮ್ಮ ಬಂಗಾರಪೇಟೆಯಲ್ಲಿ ಇವತ್ತು ಗಾಲ್ಫ್ಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೆರೆಗಳನ್ನ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನೀವು ಜೆಡಿಎಸ್ ಮತ್ತೆ ಬಿಜೆಪಿ ಏನಾದ್ರೂ ಮಾಡಿದ್ರೆ ಮಾತ್ರ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇದು ಮಾಡ್ತಾ ಇದ್ರಿ. ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಇವತ್ತು ಪಟ್ಟಣದ ಅಗ್ರಹಾರದ ಕೆರೆ ಏನಿದೆ ಅದನ್ನ ಜಾರ್ಜರು ಅದನ್ನ ಒತ್ತುವರಿ ಮಾಡ್ಕೊಂಡು ಅವರ ಸುಪರ್ದಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ವೈಟ್ಫೀಲ್ಡ್ ಭಾಗದಲ್ಲಿ ಪಟ್ಟಣದ ಅಗ್ರಹಾರ ಸೇರಿದಂತದ್ದು ಅದೆಲ್ಲ ಸರ್ಕಾರಿ ಜಮೀನಲ್ವಾ? ಇವತ್ತು 100 ಎಕರೆ ಜಮೀನುಗಳನ್ನ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು ಅದನ್ನ ಒತ್ತುವರಿ ಮಾಡ್ಕೊಂಡು ಬೋಗಸ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಬ್ಲೇಡ್ ಅಲ್ಲಿ ಗೀಚಿರ್ತಕ್ಕಂಥದ್ದು, ಕ್ರಯಪತ್ರನೇ ಇಲ್ಲದೆ ಇರತಕ್ಕಂಥ ದಾಖಲೆಗಳು, ಇದನ್ನೆಲ್ಲ ಡಿ.ಕೆ. ರವಿ ಅವರು ಏನು ಆದೇಶ ಮಾಡಿದರೆ ಆದೇಶ ಪ್ರತಿಯೊಂದನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ರೆವಿನ್ಯೂ ಮಿನಿಸ್ಟರ್ಗೆ, ರಾಜ್ಯಪಾಲರಿಗೆಲ್ಲ ನಾವು ಪತ್ರ ಬರೆಯೋದ್ರ ಮುಖಾಂತರ ಈ ದಾಖಲಾತಿಗಳನ್ನೆಲ್ಲ ನಾವು ನಿಮ್ಗೆ ಒದಗಿಸಿದಿರಿ. ನೀವೊಂದು ಕಣ್ಣಿದ್ದು ಕುಡ್ರತರ, ಕಿವಿಯಿದ್ದು ಕಿವುಡ್ರ ಜಾಣರ ರೀತಿಯಲ್ಲಿ ನೀವತ್ತೇನು ನಡ್ಕೊಂತ ಇದ್ದೀರಿ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಫಸ್ಟ್ ನಿಮ್ಮ ಶಾಸಕರು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಜಮೀನುಗಳನ್ನ, ಸರ್ಕಾರಿ ಜಮೀನುಗಳನ್ನ, ಅದನ್ನ ಸರ್ಕಾರದಲ್ಲಿ ವಶಕ್ಕೆ ಪಡ್ಕೊಂಡು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಎಷ್ಟೋ ಜನ ಜಮೀನುಗಳಿಲ್ಲದೆ ಇರತಕ್ಕಂಥವ್ರು, ಸೈಟ್ಗಳಿಲ್ಲದೆ ಇರತಕ್ಕಂಥವ್ರು ಅವರೆಲ್ಲ ಇರೋದ್ರಿಂದ ಕೆರೆಗಳಿಗೆ, ಕುರಿಗಳಿಗೆ, ದನ ಕರುಗಳಿಗೆ ಇವಕ್ಕೆಲ್ಲ ಕುಡಿಯಕ್ಕೂ ನೀರಿಗೆ ಹಾಹಾಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡು ಇವತ್ತು ಗಾಲ್ಫನ್ನ ಮಾಡಿರ್ತಕ್ಕಂಥದ್ದು, ಕಾಲ್ದಾರಿಗಳನ್ನ ಮುಚ್ಚಿರ್ತಕ್ಕಂಥದ್ದು, ಇವತ್ತು ರೈತರು ಉಳುಮೆ ಮಾಡ್ಕೊಂಡು ಇದಾಗ್ತಾ ಇದೆ. ಅವ್ರ ಮೇಲೆ ಏಕಾಏಕಿ ಅವರ ಅಧಿಕಾರವನ್ನ ಚಲಾಯಿಸಿ ಪೊಲೀಸರನ್ನ ಬಳಸ್ಕೊಂಡು ಅದನ್ನ ಖಾಲಿ ಮಾಡಿಸ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ಬಂಗಾರಪೇಟೆ ಶಾಸಕರು, ಕಾಂಗ್ರೆಸ್ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಿಮಗೇನ್ ನಾವು ಪತ್ರ ಮುಖಾಂತರ ನಿಮ್ಗೆ ದಾಖಲಾತಿಗಳನ್ನ ಕೊಟ್ಟಿದ್ದೀರಿ ಅದನ್ನ ನೀವು ಗಣನೆಗೆ ತಗೊಂಡು ಕೂಡಲೇ ಆ ಜಮೀನುಗಳನ್ನೆಲ್ಲ ಸಾರ್ವಜನಿಕರ ಉಪಯೋಗಕ್ಕೆ ಬಳಸ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡ್ತೀರಿ. ಇದು ಯಾವುದೇ ರೀತಿ ನೀವು ಕುಮಾರಸ್ವಾಮಿ ಅವರು ಯಾವುದೇ ರೀತಿ ನೀವು ಜೆಸಿಬಿಗಳು ತಗೊಂಡೋಗಿ ನಿಲ್ಸ್ಕೊಂಡಿದ್ದೀರಿ. ಇವತ್ತು ಗುಂಡುತೋಪು ಸೇರಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಎಸ್.ಎನ್. ಸಿಟಿ ಏನು ಎಂಟ್ರೆನ್ಸ್ ಇದೆ ಅಲ್ಲಿ ಗೇಟ್ ಇಟ್ಟಿದ್ದಾರೆ, ಅದರಲ್ಲೂ 14 ಗುಂಟೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ಈ ಕಂದಾಯ ಇಲಾಖೆಯ ಸರ್ವೇಯರ್ಗಳು ಮತ್ತೆ ಇಂದಿನ ತಹಸೀಲ್ದಾರ್ ಆಗಿದ್ದಂತ ದಯಾನಂದರು ಅವರೆಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿ ನೀವು ಜಾಣರ ರೀತಿಯಲ್ಲಿ ಇವತ್ತು ಏನು ನಿಮ್ಮ ಪಕ್ಷದ ಶಾಸಕರನ್ನ ಮೆಚ್ಚಂತ ರೀತಿಯಲ್ಲಿ ನೀವು ನೋಡ್ಕೊಂತ ಇದ್ದೀರಿ. ಇದು ನಿಜಕ್ಕೂ ತಪ್ಪು. ಇದನ್ನ ಕೂಡಲೇ ನೀವು ಸರ್ಕಾರದ ವಶಕ್ಕೆ ಪಡ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಕುಮಾರಸ್ವಾಮಿ ಅವ್ರದ್ದು ನೀವು ಅವ್ರು ಹೇಳಿದ್ದಾರೆ ಯಾವ್ದಾವ್ದು ಒತ್ತುವರಿ ಆಗಿದೆ ಅದನ್ನ ನೀವು ತೆರವುಗೊಳಿಸಿ, ಪರವಾಗಿಲ್ಲ ದಾಖಲಾತಿಗಳಿಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿ ನಿಮ್ಮ ಶಾಸಕರು ಅದು ನನಗೆ ಸೇರಿಲ್ಲ ಇನ್ನೊಂದು ಬಂದದ್ದು ಅಂತ ಏನು ಇವತ್ತು ಬೇಜವಾಬ್ದಾರಿಯಾಗಿ ಹೇಳ್ತಾ ಇದ್ದಾರೆ. ಅವರೇ ಸೇಲ್ ಮಾಡಿರ್ತಕ್ಕಂಥ ಜಾಗ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಜನ ಯಾರ್ಯಾರು ಯಾವ ರೀತಿಯಲ್ಲಿ ಜಮೀನುಗಳನ್ನ ಇದು ಮಾಡಿದ್ದಾರೆ, ಕೋಳಿ ಫಾರ್ಮ್ ಹಾಕಿರ್ತಕ್ಕಂಥ ಜಾಗಗಳಲ್ಲಿ ಇವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಾರ್ತ್ ಕಡೆ ಬಂದಿರತಕ್ಕಂಥ, ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥ ಏನು ಅವರ ಪೋಲ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿ ಕೆಲಸದವರ ಹೆಸರಿಗೆ ಇವತ್ತು 2 ಎಕರೆ 3 ಎಕರೆ ದರಖಾಸ್ತು ಜಮೀನುಗಳ ಇದು ಸಾಗುವಳಿ ಪತ್ರಗಳನ್ನ ಕೊಟ್ಟು ಅವರಿಂದ ಬೇರೆಯವ್ರಿಗೆ ಪರ್ಚೇಸ್ ಮಾಡಿ ಅವರಿಂದ ನಿಮ್ಮ ಶಾಸಕರನ್ನು ತಗೊಳ್ಳಂತ ಕೆಲಸಗಳನ್ನ ಏನು ಮಾಡ್ತಾರೆ ಇದನ್ನ
ನೀವು ತನಿಖೆಗೆ ಒಳಪಡಿಸಲೇಬೇಕು. ಇದನ್ನ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಲೋಕಾಯುಕ್ತ ಏನಿದೆ ಇವತ್ತು ಬಂಗಾರಪೇಟೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಇವ್ರಿಗೂ ನಾವು ದೂರನ್ನ ಕೊಡ್ತಾ ಇದ್ದೀರಿ. ಇದನ್ನ ತನಿಖೆ ಮಾಡಿ ಈ ಶಾಸಕರು ಏನು ತಪ್ಪನ್ನ ಮಾಡಿ ಪತ್ರಗಳನ್ನ ತಿದ್ದೋದ್ರ ಮುಖಾಂತರ ಇವತ್ತು ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಅನೇಕ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ದು ಡಾಕ್ಯುಮೆಂಟ್ಸ್ ಇವತ್ತು ತಾಲೂಕು ಕಚೇರಿಯಲ್ಲಿಲ್ಲ. ಎಲ್ಲ MLA ಅವರು ಹಿಂದೆ ಸ್ಟಾಂಪ್ ಪೇಂಟರ್ ಆಗಿದ್ರು ಅವತ್ತಿಂದನೂ ಎಲ್ಲ ಅದನ್ನೆಲ್ಲ ಅಭ್ಯಾಸ ಮಾಡಿದ್ದಾರೆ, ಬೇರೆ ಕಡೆ ಎತ್ತಿಟ್ಟಿದ್ದಾರೆ, ತಿದ್ತಾ ಇರ್ತಾರೆ, ಬ್ಲೇಡಲ್ಲಿ ಗೀಚ್ತಾ ಇರ್ತಾರೆ. ಅವ್ರು ಯಾರ್ಯಾರು ಅವ್ರು ರಾಜಕೀಯವಾಗಿ ಊರುಗಳಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಅವ್ರ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಸಿಲ್ಲ, ಬೇರೆ ಪಾರ್ಟಿಯಲ್ಲಿ ಇದ್ದಾರೆ, ಅವ್ರ ಜಮೀನುಗಳನ್ನ ತಿದ್ಕೊಳ್ಳೋದ್ರ ಮುಖಾಂತರ ಬೇರೆ ಬೇರೆ ಹೆಸರಿಗೆ ಸಾಗುವಳಿ ಪತ್ರ ಕೊಡೋದ್ರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಕೇಸ್ಗಳು ಹಾಕ್ಸ್ತಾ ಇರ್ತಕ್ಕಂಥ ಇದನ್ನೆಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ನಿಮ್ಗೆ ನಿಜಕ್ಕೂ ನಮ್ಮ ಬಡವರ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ಸರ್ಕಾರಿ ಜಮೀನುಗಳನ್ನ ಉಳಿಸಿ ಸಾರ್ವಜನಿಕರು ಕೊಡಬೇಕನ್ನೋ ಉದ್ದೇಶ ಇದ್ರೆ, ಕುಮಾರಸ್ವಾಮಿ ಅವರ ಮೇಲೆ ಮಾತ್ರ ಏನು ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ರಿ. ನಿಮ್ದೇ ಶಾಸಕರು ಇವತ್ತು 100 ಎಕರೆಗಳನ್ನ ಇವತ್ತು ಬೋಗಸ್ ಮಾಡಿರ್ತಕ್ಕಂಥದನ್ನ ಕೂಡಲೇ ತನಿಖೆ ಮಾಡಿ ನಿಮ್ಮ ಶಾಸಕರಿಂದ ರಾಜೀನಾಮೆ ಪಡ್ಕೊಬೇಕು, ಮತ್ತೆ ಆ ಜಮೀನುಗಳನ್ನ ಸರ್ಕಾರದ ವಶಕ್ಕೆ ಪಡ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಇಲ್ಲವಾದಂತ ಸಂದರ್ಭದಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನ ಇಡೀ ಜಿಲ್ಲೆಯಾದ್ಯಂತ ಮತ್ತೆ ಬಂಗಾರಪೇಟೆ ತಾಲೂಕಲ್ಲೂ ನಾವು ರೈತರನ್ನ ಇಟ್ಕೊಂಡು ಸರ್ಕಾರ ಮತ್ತೆ ನಮ್ಮ ಸಾರ್ವಜನಿಕರನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀರಿ ಸರ್ಕಾರ ವಿರುದ್ಧವಾಗಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.